ಜೋರ್ದಾರಾಗೆ ಈ ಕ್ರಿಕೆಟದ ಹಾವಳಿ ಒಂದು ಏನಪ್ಪ ಅಂತಂದ್ರೆ ದುಡ್ಡಿನ ವ್ಯವಹಾರ ಇದ್ಮೇಲೆ ನಡೆಯುತ್ತೆ ಅದರಲ್ಲೂ ಈಗಂತೂ ಜೋರ್ದಾರಿ ಮತ್ತು ಕರ್ನಾಟಕದಲ್ಲಂತೂ ಹೇಳ್ತೀರ. ಯಾಕಂದ್ರೆ ಕರ್ನಾಟಕದ ಈ ಒಂದು ಮಾಫಿಯಾ ಅದಲ್ಲ, ಬೆಟ್ಟಿಂಗ್ ಮಾಫಿಯಾ, ಅದು ಪೂರ್ತಿಯಾಗಿ ಜಾಗೃತ ಆಗಿಬಿಟ್ಟದು. ಎಲ್ಲರಿಗೂ ಗೊತ್ತಿರ್ತದೆ, ಓಪನ್ ಸೆಕ್ರೆಟರೀಸ್, ಆದರೆ ಅದು ಸಿಗೋದಿಲ್ಲ ಯಾರಿಗೂ ಅನ್ನೋದು ಒಂದು ಇಲ್ಲಿಯ ಒಂದು ಅದ್ಭುತ ಅಂತ ಈ ದೇಶದ್ದು. ಈ ಒಂದು IPL ಅದ ಈ ಎಲಿಮಿನೇಟರ್ ಇದರಲ್ಲಿ ಯಾರು ಆಗ್ಬೋದು ಎಲಿಮಿನೇಟರ? ಮೋಸ್ಟ್ಲಿ ಬಾಂಬೆ ಆಗ್ಬೋದಾ, ಅಥವಾ ಅಂದ್ರೆ ಮುಂಬೈ ಆಗ್ಬೋದಾ, ಇಲ್ಲ ಗುಜರಾತ್ ಆಗ್ಬೋದಾ ಅನ್ನುವಂಥ ಹೊರಗೆ ಹೋಗುವಂಥದ್ದು. ಒಂದು ಟೀಮ್ ಹೊರಗೆ ಹೋಗ್ತದೆ. ಇವತ್ತು ಸೋತವರು ಹೊರಗೆ ಹೋಗ್ತಾರೆ, ಗೆದ್ದವರು ಏನಪ್ಪ ಅಂದ್ರೆ ಅರ್ಧ ಸುತ್ತಿಗೆ ಹೋಗ್ತಾರೆ. ಅರ್ಧ ಸುತ್ತಂದ್ರೆ ಈಗ ಪಂಜಾಬ ಸೋತದ ಅರ್ಧ ಪ್ರಥಮದಲ್ಲೇ, ಅವ್ರ ಜೊತೆಗೆ ಇನ್ನೊಂದು ಮ್ಯಾಚ್ ಆಗ್ತದೆ. ಅಂದರೆ ಇದರ ಅರ್ಥ ಕಿಂಗ್ಸ್ ಸೋತಂಥ ಪಂಜಾಬ್ ಕಿಂಗ್ಸ್ಗೆ ಇನ್ನೂ ಒಂದು ಅವಕಾಶ ಇದೆ. ಯಾಕಂದರೆ ಫಸ್ಟ್ ಸೆಕೆಂಡ್ ಇದ್ದಂಥವ್ರಿಗೆ ಎರಡನೇ ನಂಬರ್ ಬಂದವರು ಒಂದು ಅವಕಾಶ ಮಾಡಿ ಕೊಡೋ ಸಲುವಾಗಿ ಈ ರೂಲ್ಸ್ ಮಾಡಿದ್ದಾರೆ ಇಲ್ಲಿ. ಇದು ಒಂದರಿಂದ ಬಹಳ ಅತ್ಯುತ್ತಮವಾದಂಥ ಒಂದು ನಿರ್ಧಾರ ಅಂತ. ಯಾಕಂದರೆ ಯಾವುದೋ ಒಂದು ಕ್ಷಣದಲ್ಲಿ ಏನೋ ಒಂದು ಕಾರಣಕ್ಕಾಗಿ ಈಗ ಹೇಳಿದಲ್ಲಿ ನಿಮಗೆ ಪಂಜಾಬ್ ಟೀಮ್ ಅತ್ಯಂತ ಬಲಿಷ್ಠ ಬ್ಯಾಟಿಂಗ್ದಲ್ಲಿ ಎಲ್ಲದರಲ್ಲಿ, ಆದರೂ ಏಕಾಏಕಿ ಸ್ಪಿನ್ನರ್ಗಳ ಮತ್ತು ಬೌಲರ್ಗಳ ನಿಖರ ದಾಳಿಗೆ ತಪ್ಪು ನಿರ್ಧಾರಗಳಿಂದ ಆಯಿತು, ಮತ್ತೆ ಕಾರಣದಿಂದ ಆಯಿತು. ಆಡದಲ್ಲಿ ತಪ್ಪಾಗ ಸ್ವಾಭಾವಿಕ, ಔಟ್ ಆದವ ತಪ್ಪು ಮಾಡೇ ಇರ್ತಾನೆ, ಏನಾದರೂ ಒಂದು ಔಟ್ ಮಾಡಿದವ ಒಳ್ಳೆಯ ಕೆಲಸ ಮಾಡಿರ್ತಾನೆ. ಇದೆಲ್ಲರೂ ವಿಶ್ಲೇಷಣೆ ಮಾಡುವಂಥದ್ದಿಲ್ಲ. ಹೀಗಾಗಿ ಕಿಂಗ್ಸ್, ಪಂಜಾಬ್ ಕಿಂಗ್ಸ್ ಇನ್ನೊಂದು ಅವಕಾಶ ಅರ್ಥ ಸುತ್ತಿಂದ ಎರಡನೇ ಮ್ಯಾಚ್. ಅದರಲ್ಲಿ ಇವತ್ತು ಯಾರು ಗೆಲ್ತಾರ ಅವ್ರಿಗೆ ಇವತ್ತು ಮುಂಬೈ ಇಂಡಿಯನ್ಸ್ ಗೆಲ್ಲಿ ಬೇಡ, ನಮ್ಮ ಶುಭ್ಮನ್ ಗಿಲ್ಲರ ಈ ನಮ್ಮ ಗುಜರಾತ್ ಟೀಮ್ ಆದರೂ ಗೆಲ್ಲಿ. ಅಹಮದಾಬಾದಲ್ಲಿ ನಡೀತಾ ಇದೆ, ಅದು ನಮ್ಮ ನರೇಂದ್ರ ಮೋದಿಯವರ